ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವ್ರ ಪ್ರಕಾರ ಮಾಲೂರ್ಗಿರೋ ಸಮಸ್ಯೆ ಏನು? ರೋಡ್ ಸಮಸ್ಯೆ, ಮಾಲೂರಿಂದ ಹೊಸೂರು ರೋಡ್ ಸಮಸ್ಯೆ, ಲಕ್ಕೂರಲ್ಲಿ ಅಭಿವೃದ್ಧಿ ಇಲ್ಲ ನೋಡಿ. ಲಕ್ಕೂರಿ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿದೆ, ಚರಂಡಿ ವ್ಯವಸ್ಥೆ ಚೆನ್ನಾಗಿಲ್ಲ ಇಲ್ಲಿ. ತುಂಬಾ ಹದಗೆಟ್ಟಿದೆ ಎಲ್ಲ ಕಡೆನು. ನಾವು ಬೆಳಿಗ್ಗೆಯಿಂದಲೂ ಸರ್ವೆ ಮಾಡ್ತಾ ಇದೀವಿ ಕಳೆದ 2 ದಿನದಿಂದ. ಎಲ್ಲೋದ್ರೂ ಮೇಜರ್ ಪ್ರಾಬ್ಲಮ್ ರಸ್ತೆ. ಇದ್ಯಾರು ಜನಪ್ರತಿನಿಧಿಗಳು ಗೊತ್ತಿಲ್ಲ. ಗೊತ್ತು, ಆದ್ರೆ ಸೈಲೆಂಟ್ಗೆ ಇಡ್ತಾರೆ. ಅವರು ಕೆಲಸ ಅವ್ರ ಕಡೆ ನೋಡ್ಕೊಂಡು ಸೈಲೆಂಟ್ಗೆ ಇಡ್ತಾರೆ. ಅವ್ರು ಕೇಳಕ್ ಹೋದ್ರೆ ನಾನು ಇವತ್ತು ಮಾಡ್ತೀರಿ ನಾಳೆ ಮಾಡ್ತೀರಿ ಅಂತ ಸುಮ್ನೆ ಹಗರಣ ಮಾಡ್ತಾ ಇರ್ತಾರೆ. ಮೂಲಭೂತ ಸೌಕರ್ಯಗಳ ಪ್ರಾಬ್ಲಮ್ ಅದೇ, ರಸ್ತೆ ಪ್ರಾಬ್ಲಮ್ ಎಲ್ಲ ಕಡೆನು. ಇಲ್ಲಕ್ಕೂರಿಂದ ಚಿಕ್ಕತಿರ್ತಿ ರೋಡು ಇದೆಲ್ಲ ಹದಗೆಟ್ಟಿದೆ, ಎಲ್ಲ ಕಡೆನೂ ಇದಿದೆ. ನೀವೆಲ್ಲ ಸೇರಿ ನಿಮ್ಮ ಹೋಬಳಿಯಿಂದ ಹೋಗಿ ಶಾಸಕರು ಭೇಟಿ ಆಗ್ತೀರಾ? ಈಗ ಪಂಚಾಯತಿ ಎಲೆಕ್ಷನ್ ಇದೆ ಡಿಸೆಂಬರ್ ಅಲ್ಲಿ. ಆಗುತ್ತಾ ಪಂಚಾಯತಿ? ಪಂಚಾಯತಿ ಎಲೆಕ್ಷನ್ ಆಗ್ಬೇಕು. ಈ ಟೈಮು ಯುವಕರೆಲ್ಲ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡ್ಬೇಕಂತ ಎಲ್ಲ ಯುವಕರೆಲ್ಲ ನಾವು ಕೊಡ್ಕೊಂಡಿದ್ವಿ. ಹಿಂದೆ ಮಂಜುನಾಥ್ ಗೌಡ್ರು ಇದ್ದಾಗ ಸ್ವಲ್ಪ ಅಭಿವೃದ್ಧಿ, ಒಂದು 45-50% ಅಭಿವೃದ್ಧಿ ಆಗಿತ್ತು. ಮತ್ತೊಬ್ರು ಯಾರೋ ಹೂಡಿ ವಿಜಯ್ ಕುಮಾರ್ ಅಂತ, ಅವರು ಈ ಟೈಮ್ ಬಂದಿರೋದು. ಈ ಟೈಮ್ ಅವ್ರೇನು ಅವರು ಸಮಾಜ ಸೇವೆಗೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆನು. ಮಾಲೂರಲ್ಲಿ ಸಿಗ್ತಾರ ಅವರು ಜನ ಸಿಗ್ತಾರೆ, ಬರ್ತಾರೆ. ಮೊನ್ನೆಲ್ಲ ಲಾಸ್ಟ್ ಟೈಮ್ ಎಲ್ಲ ಬಂದಿದ್ರು, ಸಿಗ್ತಾರೆ. ಯಾಕೆಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ನಿಂತು ಅವ್ರದೇ ಸ್ವಾಭಿಮಾನಿ ಪಕ್ಷ ಕಟ್ಟಿ 50,000 ಓಟ್ ತಗೋದ್ರೆ ಅವ್ರು ಒಳ್ಳೆ ವ್ಯಕ್ತಿ ಅಂತ ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟ್ ಟೈಮ್ ಬದಲಾವಣೆ ಆಗ್ಬೋದು, ಮೋಸ್ಟ್ಲಿ ಆಗ್ಬೋದು, ನೋಡ್ಬೇಕು.